ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಇವತ್ತಿನ ವಿಡಿಯೋ ಏನಂತ ಅಂದರೆ, ಈಗ ಹೊಸ್ದಾಗಿ ಅಲ್ಲ, ಹಳೇದೇ ಅಂತಲೇ ಹೇಳ್ಬೋದು. ಬಿ ಎಸ್ ಎನ್ ಎಲ್ಲು ಜನ ಸೈಡ್ಗೆ ಇಟ್ಬಿಟ್ಟಿದ್ರು. ಈಗ ಸದ್ಯಕ್ಕೆ ಬಿ ಎಸ್ ಎನ್ ಎಲ್ ಮತ್ತೆ ಇವಾಗ ಇದೆ. ಅದು ಯಾವ ಥರ ಪ್ಲ್ಯಾನ್ ಕೊಡ್ತಾರೆ ಮುಂದಕ್ಕೆ, ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಸ್ನೇಹಿತರೆ, ಟೆಲಿಕಾಮ್ ಕಂಪ್ನಿಲಿ ಮೊದಲು ಏರ್ಟೆಲ್ಲು ಮತ್ತು ವಡಾಫೋನು, ಐಡಿಯಾ ಈ ಥರದ್ದು ಸಿಮ್ಗಳು ಬಂತು. ಮೊದಲೆಲ್ಲ ಜಾಸ್ತಿ ಅಂದರೆ ಕಾಲ್ಗೆ 50 ಪೈಸಾ, ₹1 ಈ ಥರದ ರೇಟ್ ಇತ್ತು. ಆಮೇಲೆ ಕಡಿಮೆ ಆಯಿತು ಸ್ವಲ್ಪ. ಮತ್ತು ಎಲ್ಲ ಈಗ ಅದಾದಮೇಲೆ ನೆಟ್ಟು ಅನ್ನೋದು ಅಷ್ಟೊಂದು ಜನ ಯೂಸ್ ಮಾಡ್ತಿರ್ಲಿಲ್ಲ. ಸ್ಮಾರ್ಟ್ಫೋನಲ್ಲಿ ಕಡಿಮೆ ಇದ್ದರು, ಎಲ್ಲ ಕೀಪ್ಯಾಡ್ ಸೆಟ್ಟಲ್ಲಿ ಯೂಸ್ ಮಾಡ್ಕೊಂಡಿದ್ರು. ಸ್ಮಾರ್ಟ್ಫೋನ್ ಬಂತು, ಆಮೇಲೆ ನೆಟ್ಟು ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏರ್ಟೆಲಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅಂತ ಹೇಳಿ ಆಮೇಲೆ ಏನು ಮಾಡಿದ್ರು, ಜಿಯೋ ಬಂತು. ಜಿಯೋ ಬಂದಾದಮೇಲೆ ನೆಟ್ ಹೆಂಗಾಯಿತು ಅಂತಂದರೆ ಫುಲ್ಲು ಫ್ರೀನೇ ಕೊಟ್ಬಿಟ್ರು ಅವರು. ಒಂದಷ್ಟು ತಿಂಗಳು ಫ್ರೀ ಕೊಟ್ಟಾದ್ಮೇಲೆ ಏನಾಯಿತು, ಜನ ಎಲ್ಲ ಫ್ರೀಗೆ ಅಡಿಟ್ ಆದರು. ಏನಿತ್ತು ಏರ್ಟೆಲ್ಲು ಮತ್ತು ಐಡಿಯಾ ಬೇರೆದಿತ್ತು, ಪೋರ್ಟ್ ಅನ್ನೋ ಆಪ್ಷನ್ ಬಂತು. ಈ ಸಿಮ್ಮಿಂದ ಇನ್ನೊಂದು ಸಿಮ್ಗೆ ಅದೇ ನಂಬರಲ್ಲಿ ಪೋರ್ಟ್ ಆಗುವಂಥ ಆಪ್ಷನ್ ಬಂತು. ಎಲ್ಲ ಚೇಂಜ್ ಆದರು ಸಿಮ್ಗೆ. ಏರ್ಟೆಲ್ಲಿಂದ ಏನಿದ್ರು ಎಲ್ಲ ಜಿಯೋಗೆ ಚೇಂಜ್ ಆದರು. ಚೇಂಜ್ ಆಗಿ ಎಲ್ಲ ಇವಾಗ ಏನಾಗ್ಬಿಟ್ಟವ್ರೆ ಅಂದರೆ, ನೆಟ್ಟು ಡೈಲಿ 2 GB 3 GB ನೆಟ್ಟು ಬೇಕೇ ಬೇಕು ಅನ್ನೋ ಥರ ಆಗ್ಬಿಟ್ಟಿದ್ದಾರೆ. ಆ ಟೈಮ್ಗೆ ಏನು ಮಾಡಿದ್ರು, ಎಲ್ಲ ಜಾಸ್ತಿ ಮಾಡಿದ್ರು. ಈಗ ಮಿನಿಮಮ್ ಕೀಪ್ಯಾಡಲ್ಲಿ ಮೊಬೈಲಲ್ಲಿ ಮಾತಾಡೋರ್ಗು 200 ರೀಚಾರ್ಜ್ ಮಾಡಿಸ್ಕೋಬೇಕು, ಮಾತಾಡಬೇಕು. ನೀವು ₹50 ₹100 ಈ ಥರ ರೀಚಾರ್ಜ್ ಮಾಡಿಸ್ಕೊತೀನಿ ಅಂದರೆ ಆಗಲ್ಲ, 200 ರೀಚಾರ್ಜ್ ಮಾಡಬೇಕು. ಯಾಕೆಂದರೆ ಈಗ ವಿಧಿ ಇಲ್ಲ, ಮಾಡಿಸ್ಕೋತೀವಿ. ಅಡಿಟ್ ಆಗೋಗಿದ್ದೀವಿ ಫೋನ್ಗೆ, ಮತ್ತು ನೆಟ್ ಬೇಕು. ಎಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ, ಸ್ಮಾರ್ಟ್ಫೋನ್ಗಳ ಬೇಕೇ ಬೇಕು. ಹಾಗಾಗಿ ಏನು ಮಾಡಿದ್ರು, ಎಲ್ಲ ರೇಟು ಜಾಸ್ತಿ ಮಾಡಿದ್ರು. ಈಗ ವಿಧಿ ಇಲ್ದಂಗೆ ನಾವು ಯೂಸ್ ಮಾಡಲೇಬೇಕು ಜಿಯೋ. ಮತ್ತು ಈಗೇನಾದರೂ ಅಂದರೆ ಕೆಲವು ಕಂಪನಿಗಳು ಅಂದರೆ, ಈಗ ಬಿ ಎಸ್ ಎನ್ ಎಲ್ ಮೊದಲು ಹಳ್ಳಿಗಳಲ್ಲಿ, ಯಾವ ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ, ಅಲ್ಲಿ ಬಿ ಎಸ್ ಎನ್ ಎಲ್ ಸಿಗ್ತಿತ್ತು. ಅದು ಏನಾಯಿತು, ದಿನ ಕ್ರಮೇಣ ಬಿ ಎಸ್ ಎನ್ ಎಲ್ನವರು ಗೌರ್ಮೆಂಟು ಗೊತ್ತಿದೆಯಲ್ಲ, ಗೌರ್ಮೆಂಟು ಯಾವ ಥರ ನೋಡ್ಕೊಳ್ಳುತ್ತೆ ಅಂತ ಅದನ್ನು ತೆಗೆದೇ ಬಿಟ್ಟರು. ಬಿ ಎಸ್ ಎನ್ ಎಲ್ ಯಾವುದೋ ಒಂದು ಊರಲ್ಲಿತ್ತು, ಅದು ನೆಟ್ವರ್ಕು ಸರಿಯಾಗಿ ಮಾಡಿಲ್ಲ. ಮತ್ತು ಅವ್ರು ಏನು ಮಾಡಿದ್ರು ಅಂದರೆ, ಜನನ ಸ್ಮಾರ್ಟ್ಫೋನ್ಗೆ ಅಪ್ಡೇಟ್ ಮಾಡೇ ಇಲ್ಲ ಅವರು. ಬರೀ ಅವರು ಕಾಲಿಂಗಲ್ಲಿ ಮಾತ್ರನೇ ಸಮಯ ಕಳೆದ್ರೆ ಹೊರತು ಅವರು ನೆಟ್ಟಿನ ಬಗ್ಗೆ, ಡಾಟಾ ಬಗ್ಗೆ ಯೋಚನೆ ಮಾಡಲಿಲ್ಲ. ಹಂಗಾಗಿ ಅವರು ಅಲ್ಲೇ ಉಳ್ಕೊಂಡ್ರು. ಈಗ ಏನಂತಂದರೆ, ಅದನ್ನು ಟಾಟಾ ಕಂಪ್ನಿಯವರು ಅದಕ್ಕೆ ಶೇರ್ ಹಾಕಿ, ಟಾಟಾ ಕಂಪ್ನಿಯವ್ರ ಕಡೆಯಿಂದ ಬಿ ಎಸ್ ಎನ್ ಎಲ್ ಈಗ ಒಂದು ಫಾರ್ಮಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಯಾವಾಗ ಈ ಏರ್ಟೆಲ್ಲು ಮತ್ತು ಜಿಯೋ ಮತ್ತು ವಡಾಫೋನು, ಐಡಿಯಾ ಇವೆಲ್ಲ ರೇಟೆಲ್ಲ ದುಬಾರಿ ಆಯಿತು. ಈಗ ಬಿ ಎಸ್ ಎನ್ ಎಲ್ಲು ಫಾರ್ಮ್ ಬಂದಿದೆ. ಬಿ ಎಸ್ ಎನ್ ಎಲ್ ಈಗ ಇವರು ಜೊತೆ, ಟಾಟಾ ಕಂಪ್ನಿಯವ್ರ ಜೊತೆ ಈಗಾಗಲೇ 1 ವರ್ಷದಿಂದನೇ ಅವ್ರದ್ದು ಏನಿದೆ ಮಾತುಕತೆ ಎಲ್ಲ ಮುಗಿದು, ಮತ್ತು ಅವ್ರದ್ದು ನೆಟ್ವರ್ಕ್ನ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಈಗಾಗಲೇ 20,000 ನೆಟ್ವರ್ಕ್ನ ಎಲ್ಲ ಕಡೆನೂ ಹಾಕಬೇಕು ಅಂತ ಹೇಳಿ ಮಾಡಿದ್ದಾರೆ. ಈ ಈ ವರ್ಷದ ಅಕ್ಟೋಬರ್ ಒಳಗಡೆ 4G ಬಿಡುಗಡೆ ಮಾಡಿ, ಮತ್ತು ನೆಕ್ಸ್ಟ್ ಇಯರಲ್ಲಿ 5Gನ ನಾವು ಎಲ್ಲ ಕಡೆನೂ ಕೊಡಬೇಕು ಅಂತ. ಯಾಕೆ ಅಂತಂದರೆ, ಈಗ ಬಿ ಎಸ್ ಎನ್ ಎಲ್ ಅವರು ಮಾಡ್ತಾರಾ ಇಲ್ವಾ ಅಂತ ಒಂದು ಡೌಟ್ ಇತ್ತು. ಆದರೆ ಟಾಟಾ ಕಂಪ್ನಿಯವ್ರ ಜೊತೆ ಸೇರಿರೋದ್ರಿಂದ ಒಂದು ಒಳ್ಳೆ ಇದಿದೆ, ಮಾಡ್ತಾರೆ ಟಾಟಾ ಕಂಪ್ನಿಯವರು. ಯಾಕೆಂದರೆ ಟಾಟಾ ಕೇಳಿದ್ದೀರಾ, ಟಾಟಾ ಕಂಪ್ನಿ ಬಗ್ಗೆ ನೀವು ತಿಳ್ಕೊಳ್ಳೋದೇನಿಲ್ಲ. ಯಾಕಂದರೆ ಗೊತ್ತಿರುತ್ತೆ ಎಲ್ಲರಿಗೂ ಟಾಟಾ ಕಂಪ್ನಿ ಹೇಗಿದೆ, ಅವರು ಯಾವ ಥರ ಕೊಡ್ತಾರೆ. ಅವ್ರದ್ದು ಏನೇ ಒಂದು ಕಂಪ್ನಿಯಿಂದ ಏನೇ ಕೊಡೋದಿದ್ರು ಒಂದು 100% ಕ್ವಾಲಿಟಿಯಾಗಿ ಕೊಡ್ತಾರೆ. ಆ ಥರದಲ್ಲಿ ಈಗ ಟಾಟಾ ಕಂಪ್ನಿಯವರು ಸೇರಿರೋದ್ರಿಂದ ಒಂದು ಒಳ್ಳೆಯದು, ಒಂದು ಗ್ರಾಹಕರಿಗೆ ಒಂದು ಒಳ್ಳೆ ಕಡಿಮೆ ಒಂದು ರೇಟಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಏನಂತಂದರೆ, ಈಗ ಜನಗಳಿಗೆ ಅಡಿಟ್ ಆಗಿಬಿಟ್ಟವ್ರೆ. ಈಗ ಫೋನ್ ಇಲ್ಲ ಅಂತಂದರೆ, ನೆಟ್ ಇಲ್ಲ ಅಂತಂದರೆ ಸ್ಮಾರ್ಟ್ಫೋನ್ ಯೂಸ್ ಮಾಡೋದೇ ಕಡಿಮೆ. ಹಂಗಾಗಿ ಈ ಮೊದಲೆಲ್ಲ ಕಡಿಮೆ ಇತ್ತು. ಮೊದಲು ರೀಚಾರ್ಜ್ ಮಾಡಿಸ್ಕೊಂಡ್ರೆ ₹50ಗೋ ₹100 ಎಷ್ಟಕ್ಕೆ ನಾವು ಮಾಡಿಸ್ಕೋತೀವಿ ಅಷ್ಟಕ್ಕೆ ಮಾಡಿಸ್ಕೋಬೋದಾಗಿತ್ತು. ₹10 ಕಾರ್ಡು ಸಹ ಇತ್ತು. ಬಟ್ ಅದನ್ನೆಲ್ಲ ಏನು ಮಾಡಿದ್ರು, ತೆಗೆದಾಕಿದ್ರು. ಮತ್ತು ಕಾಂಪಿಟೇಷನ್ ಜಾಸ್ತಿ ಆಯಿತು. ಏರ್ಟೆಲ್ಲು ಮತ್ತು ಈ ವಡಾಫೋನು ಮತ್ತು ಐಡಿಯಾ ಸೇರಿಸಿ ಈಗ ಎರಡೂ ಅದು ಮಿಂಗಲ್ ಆಗಿ VI ಅಂತ ಮಾಡಿದ್ರು. ಸುಮಾರು ಕಾಂಪಿಟೇಷನ್ಗಳನ್ನ ಕೊಟ್ಕೊಬಂದರು. ಆ ಕಾಂಪಿಟೇಷನ್ನಲ್ಲಿ ಬಿ ಎಸ್ ಎನ್ ಎಲ್ಲು ಕಳೆದೋಗಿತ್ತು. ಬಿ ಎಸ್ ಎನ್ ಎಲ್ ಎಲ್ಲಿದೆ ಅನ್ನೋದೇ ಗೊತ್ತಿರಲಿಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ಲೆಕ್ಕ ಹಾಕೊಂಡ್ರೆ ಬಿ ಎಸ್ ಎನ್ ಎಲ್ ಗೌರ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಅವರು ಮಾಡ್ಬೋದಾಗಿತ್ತು ಎಲ್ಲ. ಅವರು ಡಾಟಾ ಬಗ್ಗೆ ಯೋಚನೆ ಮಾಡಿಲ್ಲ, ಬರೀ ಫೋನ್ ಬಗ್ಗೆನೇ ಯೋಚನೆ ಮಾಡಿದ್ರು. ಅಂದರೆ ಸದ್ಯಕ್ಕೆ ಈಗ ಅವರು ಟಾಟಾ ಕಂಪ್ನಿಯವ್ರ ಜೊತೆ ಸೇರಿ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆ ಗ್ರಾಹಕರಿಗೆ ಒಂದು ಒಳ್ಳೆ ಬೆಲೆಯಲ್ಲಿ ಒಂದು
ಕಡಿಮೆ ಬೆಲೆಯಲ್ಲಿ ಅವರೊಂದು ಪ್ಯಾಕ್ನ ಕೊಡ್ತಾರೆ ಅಂತ ಅನ್ನೋದನ್ನ ಹೇಳ್ತಿದ್ದಾರೆ. ನೋಡೋಣ, ಈ ಅಕ್ಟೋಬರ್ ಒಳಗಡೆ 4G ಬರುತ್ತಂತೆ. ಈಗ ಎಲ್ಲ ಕಡೆನೂ ಆಲ್ರೆಡಿ ಸಿಮ್ಗಳೆಲ್ಲ ಕೊಡ್ತಿದ್ದಾರೆ. ಈಗ ಪೋರ್ಟ್ ಆಪ್ಷನ್ ಇರೋದ್ರಿಂದ ಏನೇನು ಯೂಸ್ ಮಾಡ್ತಾ ಇದ್ದೀರಾ ಅವರೇನೇನೆ ಏರ್ಟೆಲ್ಲು ಮತ್ತು ಏನೇನು ಜಿಯೋ ಈ ಥರದ್ದು ಯೂಸ್ ಮಾಡ್ತಾ ಇದ್ದೀರಾ ಅವ್ರು ಪೋರ್ಟ್ ಮಾಡ್ಕೋಬೋದು BSNL ಬಂದರೆ. ಯಾಕೆಂದರೆ ಗೌರ್ಮೆಂಟ್ ಆಗಿರೋದ್ರಿಂದ BSNL ಮಾಡ್ಕೊಳ್ಳೋದು ಒಳ್ಳೆಯದು. ನೋಡೋಣ ಏನೇನಾಗುತ್ತೆ ಅಂತ ನೋಡೋಣ. ಈಗ ಟಾಟಾ ಕಂಪ್ನಿಯವರು BSNLನ ಜೊತೆ ಕೈ ಜೋಡಿಸಿದ್ದಾರೆ. ಅದಕ್ಕೋಸ್ಕರ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಏರ್ಟೆಲ್ಲು ಹಾಗೆ ಜಿಯೋ ಇವ್ರಿಗೆಲ್ಲ ಸೆಟ್ ಹೊಡೋದು ನಿಲ್ಲುತ್ತಾ BSNLನ ಜನ ಯಾವ ಥರ ಸ್ವೀಕರಿಸ್ತಾರೆ ಅಂತ ಕಾಯ್ದು ನೋಡೋಣ. ನಿಮಗೆಲ್ಲ ಏನು ಅನಿಸುತ್ತೆ, BSNL ಯೂಸ್ ಮಾಡೋದು ಸರಿನಾ, ಟಾಟಾ ಕಂಪ್ನಿ ಜೊತೆ ಇರೋದ್ರಿಂದ ಒಂದು ಒಳ್ಳೇದಾಗುತ್ತಾ ಅಂತ ಏನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನೋಡೋಣ, ಚೇಂಜ್ ಆದರೆ ಒಳ್ಳೆಯದು, ಕಡಿಮೆ ಆದರೆ ಈಗಿರೋ ಅಮೌಂಟಲ್ಲಿ ಹೆವಿ ದುಡ್ಡು. ಈಗ ಒಂದು 300 ಕೊಟ್ಟರೇನೇ ಒಂದು ತಿಂಗಳು ಬರ್ತಾಯಿತ್ತು ನೆಟ್ಟೆಲ್ಲ. ಈಗ ಅದನ್ನು ಜಾಸ್ತಿ ಆಗಿದೆ, 350 360 ಆಗಿದೆ. ವರ್ಷದ್ದು ಬಂದು 3600 ರೂಪಾಯಿ ಆಗಿದೆ. ವರ್ಷದ ರೀಚಾರ್ಜ್ ಮಾಡಿಸ್ಬೇಕಂದ್ರೆ 3600 ರೂಪಾಯಿ ಕೊಡಬೇಕು. ಹಂಗಾಗಿ ಒಂದು ಒಳ್ಳೆ ಕಡಿಮೆ ರೇಟ್ಗೆ ಸಿಕ್ಕಿದ್ರೆ BSNLನ ಯೂಸ್ ಮಾಡ್ಬೋದು. ನೋಡೋಣ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.